rupees 10,000 WWs. That is 24,800, which is less than the fixed pay. ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿಗಳ ಕಾರ್ಯಕರ್ತರು ಖುಷಿ ಪಟ್ಟು ಸಂಭ್ರಮಿಸತಕ್ಕಂತಹ ಕಾಲವೀಗ ಬಂದಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 24,800 ರೂಪಾಯಿ ಹಾಗೂ ಸಹಾಯಕಿಯರಿಗೆ 20,300 ರೂಪಾಯಿಗಳ ವೇತನವನ್ನು ಕೊಡಬೇಕು ಅಂತ ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಗುಜರಾತ್ ಸರ್ಕಾರಕ್ಕೆ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದೆ. ನ್ಯಾಯಮೂರ್ತಿ ಎಎಸ್ ಸೂಫಿಯಾ ಅವರ ನೇತೃತ್ವದ ದ್ವಿಸದಸ್ಯ ಪೀಠ 2025 ಆಗಸ್ಟ್ 20 ಬುಧವಾರದಂದು ನೀಡಿದಂತಹ ಮಹತ್ವದ ತೀರ್ಪಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಗುಜರಾತ್ ಸರ್ಕಾರದ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ದರ್ಜೆ ನೌಕರರನ್ನಾಗಿ ಪರಿಗಣಿಸಬೇಕು ಅಂತ ಗುಜರಾತ್ ಹೈಕೋರ್ಟ್ನ ಏಕಸದಸ್ಯ ಪೀಠ 2024 ಆಗಸ್ಟ್ 2 ನೀಡಿದ್ದ ತೀರ್ಪನ್ನು ತಳ್ಳಿಹಾಕಿ ವಜಾಗೊಳಿಸಿದೆ. ಹೈಕೋರ್ಟಿನಲ್ಲಿ ಪ್ರಕರಣ ದಾಖಲಿಸಿದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ 2012ರಿಂದಲೇ ಪೂರ್ವಾನ್ವಯವಾಗಿ ಬಾಕಿ ವೇತನವನ್ನು ಪಾವತಿ ಮಾಡಬೇಕು ಅಂತ ಗುಜರಾತ್ ಹೈಕೋರ್ಟ್ನ ಏಕಸದಸ್ಯ ಪೀಠ ಹೇಳಿತ್ತು. ಆದರೆ ಈ ತೀರ್ಪನ್ನು ಬದಲಾವಣೆ ಮಾಡಿರುವ ದ್ವಿಸದಸ್ಯ ಪೀಠವು ಗುಜರಾತ್ನಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ 24,800 ರೂಪಾಯಿ ಹಾಗೂ ಸಹಾಯಕಿಯರಿಗೆ 20,300 ರೂಪಾಯಿಗಳ ವೇತನವನ್ನು 2025 ಏಪ್ರಿಲ್ 1ರಿಂದ ಜಾರಿಯಾಗುವಂತೆ ಕೊಡಬೇಕು ಅಂತ ಹೇಳಿದೆ. ವೇತನ ಅಥವಾ ಕನಿಷ್ಠ ಮಾಸಿಕ ಕೂಲಿಯ ಮೊತ್ತದ ಈ ಬಾಕಿಯನ್ನು 6 ತಿಂಗಳ ಒಳಗಾಗಿಯೂ ಕೊಡುವಂತೆ ಆದೇಶವನ್ನ ಹೊರಡಿಸಿದೆ. ಸದ್ಯ ಗುಜರಾತ್ನಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು 10,000 ರೂಪಾಯಿ ಮತ್ತು ಸಹಾಯಕಿಯರು 5,500 ರೂಪಾಯಿಗಳ ಗೌರವ ಧನವನ್ನ ಪಡಿತಾ ಇದ್ದಾರೆ ಮಾಸಿಕವಾಗಿ. ಸದರಿ ತೀರ್ಪಿನಿಂದ ಮುಂಬರುವ ದಿನಗಳಲ್ಲಿ ಗುಜರಾತ್ನಲ್ಲಿನ ಅಂಗನವಾಡಿ ಸಹಾಯಕಿಯರಿಗೆ ವೇತನದಲ್ಲಿ ಸುಮಾರು 4 ಪಟ್ಟು ಹೆಚ್ಚಳವಾಗಲಿದೆ. ಅದೇ ರೀತಿ ಕಾರ್ಯಕರ್ತೆಯರು 2 ಪಟ್ಟಿಗೂ ಅಧಿಕ ವೇತನ ಅಥವಾ ಕನಿಷ್ಠ ಕೂಲಿಯನ್ನ ಪಡೆಯಲಿದ್ದಾರೆ. ಗುಜರಾತ್ ಹೈಕೋರ್ಟಿನ ವಿಭಾಗೀಯ ಪೀಠದ ಈ ತೀರ್ಪಿನಿಂದ ಅಂಗನವಾಡಿಗಳ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸದ್ಯಕ್ಕೆ ಸಮಾಧಾನದ ನಿಟ್ಟುಸಿರನ್ನ ಬಿಡುವಂತಾಗಿದೆ. 2024 ಆಗಸ್ಟ್ 2 ಗುಜರಾತ್ ಹೈಕೋರ್ಟಿನ ಏಕಸದಸ್ಯ ಪೀಠವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗುಜರಾತ್ನಲ್ಲಿ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ದರ್ಜೆ ನೌಕರರು ಮಾಡ್ತಾ ಇರತಕ್ಕಂತಹ ಎಲ್ಲ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಸೇವೆಯನ್ನು ಸರಕಾರಿ ಸೇವೆಯನ್ನಾಗಿ ಪರಿಗಣಿಸಿ ಅವರಿಗೆ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ದರ್ಜೆಯ ವೇತನ ಶ್ರೇಣಿಯನ್ನ 2012ರಿಂದಲೇ ಪೂರ್ವಾನ್ವಯವಾಗಿ ನೀಡುವಂತೆ ಆದೇಶವನ್ನ ಹೊರಡಿಸಿತ್ತು. ಅಷ್ಟೇ ಅಲ್ಲ, ಕೇಂದ್ರ ಮತ್ತು ಗುಜರಾತ್ ಸರ್ಕಾರ ಅಂಗನವಾಡಿ ನೌಕರರ ಸೇವೆಯ ಖಾಯಮತಿಗಾಗಿ 6 ತಿಂಗಳ ಒಳಗಾಗಿ ಸೇವಾ ನಿಯಮಾವಳಿಗಳನ್ನ ರೂಪಿಸುವಂತೆ ಹೇಳಿತ್ತು. ಆದರೆ ಗುಜರಾತ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಏಕಸದಸ್ಯ ಪೀಠದ ಈ ತೀರ್ಪನ್ನು ಪ್ರಶ್ನಿಸಿ ಗುಜರಾತ್ ಹೈಕೋರ್ಟಿನ ವಿಭಾಗೀಯ ಪೀಠದ ಮುಂದೆ ಪ್ರಕರಣವನ್ನ ದಾಖಲು ಮಾಡಿದ್ವು. ಸದರಿ ಮೇಲ್ಮನವಿ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಸೂಫಿಯಾ ನೇತೃತ್ವದ ಪೀಠವು ಇದೀಗ ಕನಿಷ್ಠ ವೇತನವನ್ನ ಕೊಡುವಂತೆ ಕೇಂದ್ರ ಹಾಗೂ ಗುಜರಾತ್ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡಿದೆ. ಈ ತೀರ್ಪು ಸಂಪೂರ್ಣವಾಗಿ ಸಮಾಧಾನ ತಂದಿಲ್ಲ. ಕಾನೂನಾತ್ಮಕ ಹೋರಾಟ ಮುಂದುವರಿಯಲಿದೆ ಅಂತ ಅಂಗನವಾಡಿ ನೌಕರರ ಸೇವೆಯ ಖಾಯಮಾತಿಗಾಗಿ ಹೋರಾಟ ನಡೆಸಿರತಕ್ಕಂತಹ ಗುಜರಾತ್ನಲ್ಲಿನ ಅಂಗನವಾಡಿ ಸಂಘಟನೆ ಪ್ರಮುಖರು ಹೇಳಿದ್ದಾರೆ. ಸದರಿ ತೀರ್ಪಿನ ಸಮಗ್ರ ವಿವರಗಳು, ಈ ತೀರ್ಪಿನ ಪರಿಣಾಮಗಳು ಹಾಗೂ ಕರ್ನಾಟಕದ ಮಟ್ಟಿಗೆ ಈ ತೀರ್ಪು ಏನು ಪರಿಣಾಮಗಳನ್ನ ಬೀರಬಹುದು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಸೇವಾ ಭದ್ರತೆಗಾಗಿ ಮುಂದಿನ ದಿನಗಳಲ್ಲಿ ಯಾವ ನಡೆಯನ್ನ ಅನುಸರಣೆ ಮಾಡಬೇಕು ಅನ್ನೋದರ ಬಗ್ಗೆ ವಿವರಣೆಗಳನ್ನ ನೀಡಲಾಗುವುದು. ಮುಂದಿನ ವಿಡಿಯೋವನ್ನ ತಪ್ಪದೆ ನಿರೀಕ್ಷಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.